30,000 ಪ್ರೈಸ್ ಬ್ಯಾಕೆಟಲ್ಲಿ ಐಕ್ಯೂ ನಿಯೋ 10 ಮತ್ತೆ ಪೋಕೋ F7 ಗೆ ಕಾಂಪಿಟೇಷನ್ ಕೊಡಕ್ಕಂತಾನೆ ಒನ್ ಪ್ಲಸ್ ಅವರು ಲಾಂಚ್ ಮಾಡಿರುವಂತ ಒನ್ ಪ್ಲಸ್ ನಾಟ್ 5 ನ ಇವತ್ತು ರಿವ್ಯೂ ಮಾಡೋಣ. ಇವೆರಡು ಫೋನ್ ಗೆ ಇದು ಕಾಂಪೀಟ್ ಮಾಡುತ್ತಾ ಇಲ್ವಾ, 30,000 ಪ್ರೈಸ್ ಬ್ಯಾಕೆಟಲ್ಲಿ ಇದನ್ನ ತಗೋಬೇಕೋ ಬೇಡವಾ, ಮತ್ತೆ ಇದರಲ್ಲಿರೋ ಪ್ರಾಸ್ ಅಂಡ್ ಕಾನ್ಸ್ ನ ಡೀಟೇಲ್ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋಗೆ ಹೋಗಕ್ಕೆ ಮುಂಚೆ ಒಂದು ಕೊನೆ ರಿಕ್ವೆಸ್ಟ್, ಈ ಫೋನ್ಸ್ ನಾನು ನನ್ನ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿ ರಿವ್ಯೂ ಮಾಡ್ತಾ ಇರೋದು. ಯಾವುದೇ ರೀತಿಯಾದ ಬ್ರಾಂಡ್ ರಿವ್ಯೂಸ್ ಆಗಲಿ, ಆಮೇಲೆ ಪೇಡ್ ರಿವ್ಯೂಸ್ ಆಗಲಿ, ಮತ್ತೆ ಸ್ಕ್ರಿಪ್ಟೆಡ್ ಆಗಲಿ ಯಾವುದೇ ರೀತಿಯಾದ ಇಲ್ಲ. ನಾನು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅದನ್ನ ನಿಮ್ಮ ಮುಂದೆ ಹೇಳ್ತೀನಿ. ನನ್ನ ಯೂಟ್ಯೂಬ್ ತಗೊಂಡ್ರೆ ಕೇವಲ ಬೆರಳೆಣಿಕೆಷ್ಟು ಮಾತ್ರ ಈ ಟೆಕ್ ಯೂಟ್ಯೂಬ್ಸ್ ಮಾಡ್ತಾ ಇರೋದು. ಅದು ಕೂಡ ಅವರು ಪೇಡ್ ರಿವ್ಯೂಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅವ್ರಿಗೆ ಬ್ರ್ಯಾಂಡ್ ಕಡೆಯಿಂದ ಫೋನ್ಸ್ ಬರುತ್ತೆ. ಸೊ ಅವ್ರ ಫೇವರ್ ಆಗಿ ಅವ್ರ ಸ್ಕ್ರಿಪ್ಟೆಡ್ ಏನಿರುತ್ತೋ ಅದನ್ನ ಮಾತ್ರ ಮಾತಾಡಬೇಕಾಗಿರುತ್ತೆ. ನಾವು ಇದನ್ನ ನಮ್ಮ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡೋದ್ರಿಂದ ನಾನು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಒಳ್ಳೇದು ಕೆಟ್ಟದ್ದು ಎಲ್ಲ ನಿಮ್ಮ ಮುಂದೆ ಡೀಟೇಲ್ ಎಕ್ಸ್ ಮಾಡ್ತೀನಿ. ಸೊ ನೀವು ನನ್ನ ಸಪೋರ್ಟ್ ಮಾಡಿದ್ರೆ ನಂತರ ತುಂಬಾ ಜನ ಮುಂದೆ ಬರ್ತಾರೆ, ಕನ್ನಡ ಟೆಕ್ ಚಾನಲ್ ನ ತುಂಬಾ ಬೆಳೆಸ್ತಾರೆ ಅಂತ ನಾನು ಕೇಳ್ಕೊತೀನಿ. ಸೊ ಕಮಿಂಗ್ ಟು ರಿವ್ಯೂ, ಮೊದಲು ಇದು ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಮಾತಾಡಿದರೆ, ಫೋನ್ ಸುತ್ತ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ನ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ನಮಗೆ ಗ್ಲಾಸ್ ಬ್ಯಾಕ್ ನ ಕೊಟ್ಟಿದ್ದಾರೆ. ಅದು ಯಾವ ಪ್ರೊಟೆಕ್ಷನ್ ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಮುಂದೆ ನೋಡಿದರೆ ಕಾರ್ನಿಂಗ್ ಗೋರಿಲ್ಲಾ 7i ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದ IP ರೇಟಿಂಗ್ಸ್ ಅನ್ನೋದು ಕೊಟ್ಟಿಲ್ಲ. ಅಂಡ್ ಒನ್ ಪ್ಲಸ್ ನಾಟ್ 4 ಅಲ್ಲಿ ಅಲರ್ಟ್ ಸೈಡ್ ಅನ್ನ ಕೊಟ್ಟಿದ್ರು, ಅದನ್ನ ರೀಪ್ಲೇಸ್ ಮಾಡಿ ಇದರಲ್ಲಿ ಪ್ಲಸ್ ಕೀನ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಫೀಚರ್ಸ್ ಯೂಸ್ ಮಾಡ್ತಾ ಇದೀವೋ ಅದೇ ಫೀಚರ್ಸ್ ನ ಇದರಲ್ಲೂ ಕೂಡ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಮೈಂಡ್ ಸ್ಪೇಸ್ ಆಗಿರ್ಬೋದು, ಮತ್ತೆ ಟಾರ್ಚ್ ಆಗಿರ್ಬೋದು, ಇದೇ ರೀತಿ ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು ಅಂತಾನೆ ಹೇಳಿ. ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಒನ್ ಪ್ಲಸ್ ನಾಟ್ 4 ಅಲ್ಲಿ ಮೆಟಲ್ ಬಾಡಿನ ಕೊಟ್ಟಿದ್ರು, ಅದನ್ನ ಡೌನ್ ಗ್ರೇಡ್ ಮಾಡಿ ಇವರು ಪ್ಲಾಸ್ಟಿಕ್ ಬಾಡಿನ ಕೊಟ್ಟಿದ್ದಾರೆ. ಅದು ಕೂಡ ಒಂದು ಡಿಫಾಲ್ಟ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇದರಲ್ಲಿ ಯಾವುದೇ ರೀತಿಯಾದ IP ರೇಟಿಂಗ್ಸ್ ಅನ್ನೋದು ಕೊಟ್ಟಿಲ್ಲ. ಅಟ್ಲೀಸ್ಟ್ ಒಂದು IP68 ರೇಟಿಂಗ್ಸ್ ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ. ಓವರ್ ಆಲ್ ಕಂಪೇರಿಂಗ್ ಟು ನಾಟ್ 4 ಇದೊಂದು ಸ್ವಲ್ಪ ಡೌನ್ ಗ್ರೇಡ್ ಮಾಡಿದ್ದಾರೆ ಅಂತ ಹೇಳಿ. ಅಂಡ್ ಇಫ್ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ, ಇದ್ರಲ್ಲಿ ನಮಗೆ 6.83 ಇಂಚಸ್ 1.5K ರೆಸಲ್ಯೂಷನ್ ಆಮೇಲೆ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದರಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ನ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 1800 ನಿಟ್ಸ್, ಮತ್ತೆ ಟಿಪಿಕಲ್ ಬ್ರೈಟ್ನೆಸ್ ಬಂದ್ಬಿಟ್ಟು 800 ನಿಟ್ಸ್. ಪೇಪರ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ತುಂಬಾ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಬಟ್ ನೀವು ಅದನ್ನ ಮನೆಯಿಂದ ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಬಿಸಿಲಲ್ಲಿ ಕೂಡ ಯೂಸ್ ಮಾಡಿದ್ರು ಯಾವುದೇ ರೀತಿಯಾದ ಪ್ರಾಬ್ಲಮ್ ನಿಮಗೆ ಅನ್ಸಲ್ಲ. ಬಟ್ ಪೇಪರ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ತುಂಬಾ ಕಮ್ಮಿ ಇದೆ ಅಂತ ಅನ್ಸುತ್ತೆ. ಬಟ್ ಯಾವುದೇ ರೀತಿಯಾದ ನಿಮಗೆ ಪ್ರಾಬ್ಲಮ್ ಅನ್ನೋದು ಅನ್ಸಲ್ಲ. ಕಲರ್ಸ್ ಬಗ್ಗೆ ಮಾತಾಡ್ತಾರೆ, ವಿಡಿಯೋಸ್ ಆಗಿರಲಿ, ಮೂವೀಸ್ ಆಗಿರಲಿ, ಯಾವುದೇ ರೀತಿಯಾದ OTT ಪ್ಲಾಟ್ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಕೂಡ, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಯಾವುದಲ್ಲೇ ಯೂಸ್ ಮಾಡಿದ್ರು ಕೂಡ ಒಂದು ಒಳ್ಳೆ ವಿವಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಏನಕ್ಕಂದ್ರೆ ಆ ಕಲರ್ಸ್ ಆಗಿರ್ಬೋದು, ಆ ಪಂಚಿ ಕಲರ್ಸ್, ಮತ್ತೆ ಆ ಕ್ವಾಲಿಟಿ, ಆ ಕ್ಲಾರಿಟಿ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ. ಓವರ್ ಆಲ್ ಒಂದು 30,000 ಪ್ರೈಸ್ ಬ್ಯಾಕೆಟ್ ಅಲ್ಲಿ ಸಕ್ಕದಾಗಿರೋ ಡಿಸ್ಪ್ಲೇನ ಕೊಟ್ಟಿದ್ದೇನೆ ಅಂತ ಹೇಳ್ತೀನಿ. ಅಂಡ್ ಈ ಫೋನ್ಗೆ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಇದೊಂದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್. ಇದನ್ನ ನಾನು ಟೆಸ್ಟ್ ಮಾಡಿದಾಗ ತುಂಬಾ ಸೆಕ್ಯೂರ್ ಆಗಿ ಮತ್ತೆ ಫಾಸ್ಟ್ ಆಗಿ ಅನ್ಲಾಕ್ ಆಗ್ತಿದೆ ಅಂತ ಹೇಳ್ತೀನಿ. ಈ ಫೋನ್ ಸ್ಪೀಕರ್ಸ್ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ ನಮಗೆ ಡಿಎಲ್ ಸ್ಟೀರಿಯೋ ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ. ಇಯರ್ ಪೀಸ್ ಕೂಡ ಸ್ಪೀಕರ್ ಆಗಿ ಆಕ್ಟ್ ಮಾಡುತ್ತೆ. ಇದರಲ್ಲಿ ನಮಗೆ 60-40 ರೇಷಿಯೋದಲ್ಲಿ ಸ್ಪೀಕರ್ ಔಟ್ಪುಟ್ ನ ಕೊಡುತ್ತೆ. ಅಂಡ್ ಕೆಳಗಡೆ ನೋಡೋದಾದ್ರೆ 60% ಆಡಿಯೋ ಔಟ್ಪುಟ್ ಕೊಡುತ್ತೆ. ಮೇಲ್ಗಡೆ ಸ್ಪೀಕರ್ಸ್ ಬಂದ್ಬಿಟ್ಟು 40% ಆಡಿಯೋ ಔಟ್ಪುಟ್ ನ ಕೊಟ್ಟಿದ್ದಾರೆ. ಇದೊಂದು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ, ಇದನ್ನ ನೀವು ಮೋಟೋ 860 Pro ಮತ್ತೆ ಪೋಕೋ F7 ಗೆ ಕಂಪೇರ್ ಮಾಡಿದ್ರೆ, ಅದರಲ್ಲಿ ನಮಗೆ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿಲ್ಲ. ಅದು ಕೂಡ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದನ್ನೆಲ್ಲ ಬಿಟ್ರೆ ಇದನ್ನ ನೀವು ಸ್ಟ್ಯಾಂಡ್ ಅಲೋನ್ ಆಗಿ ಮಾತ್ರ ಯೂಸ್ ಮಾಡ್ತಿದ್ರೆ ಒಂದು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಮಾಡುತ್ತೆ. ಬಟ್ ನೀವು ಅವೆರಡು ಫೋನ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರಬೇಕಿತ್ತು ಅಂತ ನಂಗೆ ಅನ್ಸುತ್ತೆ. ಓವರ್ ಆಲ್ 30,000 ಪ್ರೈಸ್ ಬ್ಯಾಕೆಟ್ ಅಲ್ಲಿ ಇನ್ನೂ ಚೆನ್ನಾಗಿರೋ ಸ್ಪೀಕರ್ಸ್ ನ ಕೊಡಬೇಕಿತ್ತು. ಆ ಡಾಲ್ಬಿ ಅಟ್ಮಾಸ್ ಕೂಡ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ. ಒಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಲ್ಲ, ಓಕೆ ನೀವು ತುಂಬಾ ಚೆನ್ನಾಗಿ ಒಂದು ಸ್ಟ್ಯಾಂಡ್ ಅಲೋನ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಈ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ 8s Gen 3 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. LPDDR5X RAM ಮತ್ತೆ UFS 3.1 ಸ್ಟೋರೇಜ್ ನ ಕೊಟ್ಟಿದ್ದಾರೆ. ನೀವು ನಾಟ್ 4 ಗೆ ಕಂಪೇರ್ ಮಾಡ್ಕೊಂಡ್ರೆ ಅದರಲ್ಲಿ ನಮಗೆ UFS 4.0 ಸ್ಟೋರೇಜ್ ನ ಕೊಟ್ಟಿದ್ರು. ಬಟ್ ಇದರಲ್ಲಿ UFS 3.1 ನ ಕೊಟ್ಟಿದ್ದಾರೆ. ಖಂಡಿತ ಇದೊಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ತೀನಿ. ಅಂಡ್ ಆಂಟಿಡೋ ಬೆಂಚ್ ಮಾರ್ಕ್ ನಾನು ಟೆಸ್ಟ್ ಮಾಡಿದಾಗ ಆಲ್ಮೋಸ್ಟ್ ನನಗೆ 1.4 ಮಿಲಿಯನ್ ಸ್ಕೋರ್ ರೀಚ್ ಆಯಿತು. ಇನ್ ಡ್ಯೂರಿಂಗ್ ದಿಸ್ ಟೆಸ್ಟ್ 39 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ರೈಸ್ ಆಯಿತು. ಅಂಡ್ ರಿಯಲ್ ಟೈಮ್ ಟೆಸ್ಟ್ ಮಾಡಕ್ಕಂತ ನಾನು ಆಡಿದೆ BGMI ಗೇಮ್ನ. ಇದರಲ್ಲಿ ನನಗೆ ಸ್ಮೂತ್ 90 FPS ಸಪೋರ್ಟ್ನ ಕೊಟ್ಟಿದ್ದಾರೆ. ಅಂಡ್ ಪರ್ಫಾರ್ಮೆನ್ಸ್ ಬೂಸ್ಟ್ ಅಂತ ಇರುತ್ತೆ, ಅದನ್ನ ನೀವು ಆನ್ ಮಾಡ್ಕೊಂಡ್ರೆ ರಿಫ್ರೆಶ್ ರೇಟ್ ಬಂದ್ಬಿಟ್ಟು 144 FPS ವರೆಗೂ ಆಲ್ಮೋಸ್ಟ್ ಅಲ್ಲಿವರೆಗೂ ನಾವು ರೀಚ್ ಮಾಡಬಹುದು. ಅಂಡ್ ಈ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ, ಆಲ್ಮೋಸ್ಟ್ ನಾನು 2 to 3 ಇಯರ್ಸ್ ವರೆಗೂ ಗೇಮ್ ಮಾಡಿದೆ. ಯಾವುದೇ ರೀತಿಯಾದ ಫ್ರೇಮ್ ಡ್ರಾಪ್ಸ್ ಆಗಿರಲಿ, ಲ್ಯಾಗ್ಸ್ ಆಗಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಕೆಲವೊಂದು ಕಡೆ ನನಗೆ ಲ್ಯಾಗ್ಸ್ ಅನ್ನೋದು ಕಂಡು ಬಂತು. ಬಟ್ ಅದು ಯಾವುದೇ ರೀತಿಯಿಂದ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡಲ್ಲ. ಓವರ್ ಆಲ್ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅಂತ ಹೇಳ್ತೀನಿ. ಅಂಡ್ ಈ ಫೋನಲ್ಲಿ ಕೊಡ್ತಿರೋ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಐಕ್ಯೂ ನಿಯೋ 10 ಮತ್ತೆ ಪೋಕೋ F7 ಗೆ ಈಕ್ವಲ್ ಆಗಿ ಕಾಂಪೀಟ್ ಮಾಡ್ತೇನೆ ಅಂತ ಹೇಳ್ತೀನಿ. ಒಂದು ಸಕ್ಕದಾಗಿರೋ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಅಂತಾನೆ ಹೇಳ್ತೀನಿ. ಅಂಡ್ ರಿಯಲ್ ಟೈಮ್ ಅಲ್ಲಿ ಯೂಸ್ ಮಾಡುವಂತ ಯಾವುದೇ ರೀತಿಯಾದ ಆಪ್ಸ್ ಆಗಿರ್ಬೋದು, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವುದೇ ಇರ್ಬೋದು, ಸಕ್ಕದಾಗಿರೋ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಯಾವುದೇ ರೀತಿಯ ಫ್ರೇಮ್ ಡ್ರಾಪ್ಸ್ ಆಗಿರಲಿ, ಲ್ಯಾಗ್ಸ್ ಆಗಲಿ ಎಲ್ಲೂ ಕೂಡ ನಂಗೆ ಕಂಡು ಬಂದಿಲ್ಲ. ಒಂದು ಚೆನ್ನಾಗಿರೋ ಯೂಸರ್ ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಅಂತಾನೆ ಹೇಳ್ತೀನಿ. ಅಂಡ್ ಈ ಒಂದು ಬ್ಯಾಟರಿ ಬಗ್ಗೆ ಮಾತಾಡಿದ್ರೆ, ಇದ್ರಲ್ಲಿ ನಮಗೆ 6800 mAh ಲಿಥಿಯಂ ಪಾಲಿಮರ್ ಬ್ಯಾಟರಿನ ಕೊಟ್ಟಿದ್ದಾರೆ. ಇದನ್ನ ಚಾರ್ಜ್ ಮಾಡಕ್ಕೆ ನಮಗೆ 80 ವರ್ಜನ್ ಚಾರ್ಜರ್ ಸಪೋರ್ಟ್ ನ ಕೊಟ್ಟಿದ್ದಾರೆ. ಆ ಚಾರ್ಜರ್ ಕೂಡ ಬಾಕ್ಸ್ ಅಲ್ಲೇ ಬರ್ತಾ ಇದೆ. ಆ ಚಾರ್ಜರ್ ಯೂಸ್ ಮಾಡ್ಕೊಂಡು ನಾನು ಇದನ್ನ ಚಾರ್ಜಿಂಗ್ ಟೆಸ್ಟ್ ಮಾಡಿದಾಗ 5 to 100% ಇದು ಕಂಪ್ಲೀಟ್ ಮಾಡಕ್ಕೆ ಆಲ್ಮೋಸ್ಟ್ 1 hour ವರೆಗೂ ತಗೊಂಡಿದೆ. ಅಂಡ್ ಇದು ಸ್ಕ್ರೀನ್ ಆನ್ ಟೈಮ್ ಬಗ್ಗೆ ಮಾತಾಡಿದ್ರೆ ಆಲ್ಮೋಸ್ಟ್ 8 to 9 hours ನನಗೆ ಈಸಿಯಾಗಿ ಬರ್ತಾ ಇದೆ. ಯಾವುದೇ ರೀತಿಯಾದ ಪ್ರಾಬ್ಲಮ್ ಇದರಲ್ಲಿ ನನ್ ಕಂಡು ಬಂದಿಲ್ಲ. 30,000 ಪ್ರೈಸ್ ಬ್ಯಾಕೆಟ್ ಅಲ್ಲಿ ಒಂದು ಸಕ್ಕದಾಗಿರೋ ಬ್ಯಾಟರಿನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ನೀವೇನಾದ್ರೂ ಗೇಮ್ ಮಾಡ್ತಾ ಇದ್ದೀರಾ, ನಮಗೆ
ಲಾಂಗ್ ಲೈಫ್ ಇರೋ ಬ್ಯಾಟ್ರಿ ಬೇಕಂತಂದ್ರೆ ಈ ಫೋನ್ ಪ್ರಿಫರ್ ಮಾಡಬಹುದು. ಅಂಡ್ ಈ ಫೋನ್ ಕ್ಯಾಮರಾ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ ನಮಗೆ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಮತ್ತೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡ್ ಕ್ಯಾಮರಾನ ಕೊಟ್ಟಿದ್ದಾರೆ. ಮುಂದೆ ನೋಡೋದಾದ್ರೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮರಾನ ಕೊಟ್ಟಿದ್ದಾರೆ. ಇದೊಂದು ಕ್ಯಾಮರಾ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ ಇರೋ ಮೇನ್ ಕ್ಯಾಮರಾ ಇಟ್ಕೊಂಡು ನೀವೇನೋ ಫೋಟೋಸ್ ತೆಗೆದ್ರೆ ಡೇ ಟೈಮ್ ಆಗಿರ್ಬೋದು ನೈಟ್ ಟೈಮ್ ಆಗಿರ್ಬೋದು ತುಂಬಾ ಚೆನ್ನಾಗಿರೋ ಫೋಟೋಸ್ನ ಕೊಡ್ತಿದೆ ಅಂತಾನೆ ಹೇಳ್ತೀನಿ. ಆ ಶಾರ್ಪ್ನೆಸ್ ಆಗಿರ್ಬೋದು, ಆ ಹೈಲೈಟ್ಸ್ ಆಗಿರ್ಬೋದು, ಡೈನಮಿಕ್ ರೇಂಜ್ ಆಗಿರ್ಬೋದು ತುಂಬಾ ಚೆನ್ನಾಗಿರೋ ಫೋಟೋಸ್ನ ಕೊಡ್ತಾ ಇದೆ ಅಂತ ಹೇಳ್ತೀನಿ. ನೀವೇನಾದ್ರೂ ನೈಟ್ ಟೈಮ್ ಏನಾದರೂ ಫೋಟೋಸ್ ತೆಗೆದಾಗ ಬ್ಯಾಕ್ ಸೈಡ್ ಇರೋ ಸೀರಿಯಲ್ ಸೆಟ್ ಆಗಿರ್ಬೋದು ಮತ್ತೆ ನೇಮ್ ಬೋರ್ಡ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೈಲೈಟ್ಸ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಓವರ್ ಆಲ್ ಒಂದು ಸಕ್ಕದಾಗಿರೋ ಕ್ಯಾಮ್ರಾ ಒಂದು ಸಕ್ಕದಾಗಿರೋ ಫೋಟೋಸ್ನ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಈ ಸೆನ್ಸರ್ನ ಯೂಸ್ ಮಾಡಿಕೊಂಡು ನೀವೇನಾದರೂ 2x ಪೋರ್ಟ್ರೇಟ್ ಫೋಟೋನ ತೆಗೆದ್ರೆ ತುಂಬ ಚೆನ್ನಾಗೇ ಬರ್ತಾ ಇದೆ. ಬಟ್ ಏನಂದರೆ ಆ ಫೋಟೋನ ಸಾಫ್ಟ್ ಮಾಡ್ತಾ ಇದೆ. ಅದು ಬಿಟ್ಟು ಓವರ್ ಆಲ್ ಒಂದು ಸಕ್ಕದಾಗಿರೋ ಫೋಟೋ ಎಕ್ಸ್ಪೀರಿಯನ್ಸ್ನ ಈ ಕ್ಯಾಮ್ರಾಯಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಅಲ್ಟ್ರಾವೈಡ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನೀವೇನಾದರೂ ಪ್ರೈಮರಿ ಕ್ಯಾಮ್ರಾ ಯೂಸ್ ಮಾಡಿ ತುಂಬ ಫೋಟೋಸ್ ತೆಗೆದು ನೆಕ್ಸ್ಟ್ ಇದಕ್ಕೆ ಸ್ವಿಚ್ ಆದಾಗ ಆ ಡಿಫ್ರೆನ್ಸ್ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಏನಕ್ಕಂದರೆ ಆ ಫೋಟೋಸ್ನ ತುಂಬ ಡಾರ್ಕ್ ಮಾಡ್ತಾ ಇದೆ. ಆ್ಯಂಡ್ ಇದರಲ್ಲಿ ಡೈನಮಿಕ್ ರೇಂಜ್ ಅನ್ನೋದು ಇಲ್ಲ, ಮತ್ತು ಆ ಶಾರ್ಪ್ನೆಸ್ಸು, ಆ ಸ್ಕಿನ್ ಟೋನ್ಸ್ ಯಾವುದು ಕೂಡ ನಿಮ್ಗೆ ಅಷ್ಟು ಚೆನ್ನಾಗಿ ತೋರಿಸಲ್ಲ. ಓವರ್ ಆಲ್ ಇದೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಮುಂದೆ ಇರೋ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇದರಲ್ಲೂ ಕೂಡ ಸಕ್ಕದಾಗಿರೋ ಫೋಟೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಕಿನ್ ಟೋನ್ಸ್ ಆಗಿರ್ಬೋದು, ಶಾರ್ಪ್ನೆಸ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿರೋ ಫೋಟೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರೋದು ಒಂದು ಒಳ್ಳೆ ಫೋಟೋಸ್ನ ಕೊಡುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಕ್ಯಾಮ್ರಾದ ವೀಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ ಇರೋ ಮೇನ್ ಕ್ಯಾಮ್ರಾ ಮತ್ತು ಸೆಲ್ಫಿ ಕ್ಯಾಮ್ರಾಗೆ 4K 60 fps ಸಪೋರ್ಟ್ನ ಕೊಟ್ಟಿದ್ದಾರೆ. ಇದನ್ನ ಬ್ಯಾಕ್ ಸೈಡ್ ಇರೋ ಮೇನ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನೀವೇನಾದ್ರು ವೀಡಿಯೋ ಮಾಡಿದ್ರೆ ಆ ಡೈನಮಿಕ್ ರೇಂಜ್ ಆಗಿರ್ಬೋದು, 4K ಕ್ರಿಸ್ಪ್ನೆಸ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು ತುಂಬ ಸಕ್ಕತ್ತಾಗಿರೋ ವೀಡಿಯೋನ ಕೊಡ್ತಾ ಅಂತಲೇ ಹೇಳ್ತಿದ್ದೀನಿ. ಏನಂದರೆ ನೈಟ್ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು ಒಂದು ಸಕ್ಕತ್ತಾಗಿರೋ ವೀಡಿಯೋಸ್ನ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ಏನಂತ ಅಂತಂದರೆ ಸ್ಟೆಬಿಲಿಟಿ ಅನ್ನೋದು ಅಷ್ಟೊಂದು ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಓಕೆ, ಮ್ಯಾನೇಜಬಲ್ ಆಗಿರೋ ಸ್ಟೆಬಿಲಿಟಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ನೀವೇನಾದರೂ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ವೀಡಿಯೋ ಮಾಡಿದಾಗ ಇದರಲ್ಲೂ ಕೂಡ ಸಕ್ಕತ್ತಾಗಿರೋ ವೀಡಿಯೋಸ್ ಬರ್ತಾಯಿದೆ ಅಂತ ಹೇಳ್ತಾ ಇದ್ದೀನಿ. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು ಸಕ್ಕತ್ತಾಗಿರೋ ವೀಡಿಯೋನ ನಿಮ್ಗೆ ಕೊಡುತ್ತೆ. ಆ ಡೈನಮಿಕ್ ರೇಂಜ್ ಆಗಿರ್ಬೋದು, ಆ ಕಲರ್ಸ್ ಆಗಿರ್ಬೋದು, ಸ್ಕಿನ್ ಟೋನ್ಸ್ ಆಗಿರ್ಬೋದು ಸಕ್ಕದಾಗಿರೋ ವಿಡಿಯೋ ಬರುತ್ತೆ ಅಂತಾನೆ ಹೇಳ್ತೀನಿ. ಅಂಡ್ ಓವರ್ ಆಲ್ 30,000 ಪ್ರೈಸ್ ಬ್ಯಾಕೆಟ್ ಅಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಸೊ ಕಮಿಂಗ್ ಟು ಕನ್ಕ್ಲೂಷನ್, 30,000 ಕೊಟ್ಟು ಈ ಫೋನ್ ನ ತಗೋಬೇಕಾ ಬೇಡವಾ ಬ್ರೋ ಅಂತ ನೀವು ಒಂದೇ ಒಂದು ಪ್ರಶ್ನೆ ನನ್ನ ಕೇಳಿದ್ರೆ ನಾನು ಕೆಲವು ಪ್ರೋಸ್ ಅಂಡ್ ಕಾನ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಬೇಸ್ ಮಾಡ್ಕೊಂಡು ನೀವು ತಗೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದ್ಬಿಟ್ಟು ಪ್ರಾಸು, ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಡಿಸ್ಪ್ಲೇ. ಒಂದು 1.5K ರೆಸೊಲ್ಯೂಷನ್ ಆಮ್ರೆಡ್ ಡಿಸ್ಪ್ಲೇ ಆಗಿರ್ಬೋದು, ಆ 144 Hz ರಿಫ್ರೆಶ್ ರೇಟ್ ಆಗಿರ್ಬೋದು, 30,000 ಪ್ರೈಸ್ ಬ್ಯಾಕೆಟಲ್ಲಿ ಒಂದು ಸಕ್ಕದಾಗಿರೋ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಸೆಕೆಂಡ್ ಪ್ರೋ ಬಂದ್ಬಿಟ್ಟು ಗೇಮಿಂಗ್ ಎಕ್ಸ್ಪೀರಿಯನ್ಸ್, ಆ 144 FPS ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆ 3 to 4 hours ಆಡಿದಾಗ ನೀವು ಯಾವುದೇ ರೀತಿಯಾದ ಲ್ಯಾಗ್ಸು, ಫ್ರೇಮ್ ಡ್ರಾಪ್ಸ್ ಕಂಡು ಬರದೇ ಇರೋದು ಒಂದು ಸಕ್ಕದಾಗಿರೋ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಗೇಮರ್ಸು ಈ ಫೋನ್ ನ ತಗೋಬಹುದು ಅಂತಾನೆ ಹೇಳ್ತೀನಿ. ಥರ್ಡ್ ಪ್ರೋ ಬಂದ್ಬಿಟ್ಟು ಕ್ಯಾಮರಾ, ಒಂದು ಒಳ್ಳೆ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ನೀವು ಕಂಪೇರ್ ಟು IQ Neo 10 ಮತ್ತೆ Poco F7 ಕಂಪೇರ್ ಮಾಡಿದ್ರೆ ಅದು ಇದು ಹತ್ರ ಕೂಡ ಬರಲ್ಲ, ಅಷ್ಟು ಸಕ್ಕದಾಗಿರೋ ಕ್ಯಾಮ್ರಾನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇದನ್ನ ಪ್ರೋಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಬಂದ್ಬಿಟ್ಟು ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಇದ್ರಲ್ಲಿ ನಮಗೆ 6800 mAh ಬ್ಯಾಟರಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 80 Watts ಚಾರ್ಜರ್ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಬಾಕ್ಸ್ ಅಲ್ಲೇ ಕೊಡ್ತಾ ಇದ್ದಾರೆ. ಮತ್ತೆ ಸ್ಕ್ರೀನ್ ಆನ್ ಟೈಮ್ ಬಗ್ಗೆ ಮಾತಾಡೋದಾದ್ರೆ 8 to 9 hours ಸ್ಕ್ರೀನ್ ಆನ್ ಟೈಮ್ ಕೊಟ್ಟಿದ್ದಾರೆ. ಓವರ್ ಆಲ್ 30,000ಕ್ಕೆ ಒಂದು ಬೆಸ್ಟ್ ಬ್ಯಾಟ್ರಿ ಅಂತ ಸಕ್ಕದಾಗಿರೋ ಬ್ಯಾಟ್ರಿ. ಗೇಮರ್ಸ್ಗೆ ಇದನ್ನ ಪರ್ಟಿಕ್ಯುಲರ್ ಆಗಿ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಫಿಫ್ತ್ ಪ್ರೋ ಬಂದ್ಬಿಟ್ಟು OS, ಇದರಲ್ಲಿ Oxygen OS 15 ಕೊಟ್ಟಿದೆ. ಕಂಪೇರಿಂಗ್ ಟು IQ Neo 10 ಮತ್ತೆ Poco F7 ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿರೋ OS ತುಂಬಾ ಚೆನ್ನಾಗಿದೆ, ಬೆಟರ್ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನ ಪ್ರೋ ಕೆಳಗಡೆ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸ್ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನು. ನಮಗೆ ಸುತ್ತ ಪ್ಲಾಸ್ಟಿಕ್ ಫ್ರೇಮ್ನ ಕೊಟ್ಟಿದ್ದಾರೆ. ನೀವು ಕಂಪೇರ್ ಟು ನಾಟ್ 4 ಅದರಲ್ಲಿ ಮೆಟಲ್ ಫ್ರೇಮು ಮತ್ತು ಮೆಟಲ್ ಬಾಡಿನ ಕೊಟ್ಟಿದ್ರು, ಇದರಲ್ಲಿ ಅದಿಲ್ಲ. ಮತ್ತು ಬ್ಯಾಕ್ ಸೈಡ್ ನೋಡಿದ್ರೆ ಗ್ಲಾಸ್ ಬ್ಯಾಕ್ನ ಕೊಟ್ಟಿದ್ದಾರೆ. ಅದು ಯಾವ ಪ್ರೊಟೆಕ್ಷನು ಅನ್ನೋದು ಅವ್ರು ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯಾದ IP ರೇಟಿಂಗ್ಸ್ ಕೂಡ ಕೊಟ್ಟಿಲ್ಲ. ಸೊ ಅದರಿಂದ ಇದನ್ನ ಕಾನ್ ಕೆಳಗಡೆ ಮೆನ್ಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಕಾನ್ ಬಂದ್ಬಿಟ್ಟು ಪ್ರೈಸು 30,000 ಏನು ಜಾಸ್ತಿ ಪ್ರೈಸ್ ಅಂತ ಅಲ್ಲ. ಕಂಪೇರಿಂಗ್ ಟು IQ Neo 10 ಆಗಿರ್ಬೋದು ಮತ್ತೆ Poco F7 ಆಗಿರ್ಬೋದು, ಅದರಲ್ಲಿ ನಮಗೆ 8S Gen 4 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ 8S Gen 3 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇನ್ನೊಂದು 2,000 ಕಮ್ಮಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇದೇನು ಜಾಸ್ತಿ ಅಂತಲ್ಲ, ಬಟ್ ಇನ್ನೊಂದು 2,000 ಕಮ್ಮಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿ ಅಂತ ಹೇಳ್ತೀನಿ. ಕೊನೆಯದಾಗಿ 30,000 ಕೊಟ್ಟು ಈ ಫೋನ್ ತಗೋಬೇಕಾ ಬೇಡವಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ತಗೊಳ್ಳಿ. ಏನಕ್ಕಂದ್ರೆ ಇದೊಂದು ಆಲ್ರೌಂಡರ್ ಫೋನು. ಇದರಲ್ಲಿರೋ ಕ್ಯಾಮ್ರಾಸು, ಬ್ಯಾಟ್ರಿ, ಆ ಗೇಮಿಂಗ್ ಎಕ್ಸ್ಪೀರಿಯನ್ಸು ಎಲ್ಲ ಕೂಡ ಚೆನ್ನಾಗಿದೆ. ಸೊ ಖಂಡಿತವಾಗಿ ಇದನ್ನ ತಗೋಬಹುದು. ನೀವೇನಾದ್ರೂ ಬಿಗ್ ಬಿಲಿಯನ್ ಡೇಸ್ ವರೆಗೂ ವೆಯ್ಟ್ ಮಾಡಿದ್ರೆ ಈ ಫೋನ್ ನಿಮಗೆ 28,000 27,000ಕ್ಕೂ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯೋಚನೆ ಮಾಡಿ ತಗೊಳ್ಳಿ. ಕೊನೆಯದಾಗಿ ದಿಸ್ ಇಸ್ ಯುವರ್ ಸಂದೀಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬಾಯ್ ಬಾಯ್ ನಾವು.